ಸರ್ ದೇವಸ್ಥಾನಕ್ಕೆ ಎಂತ ತಾಂತಾರ ಸೆಕೆಂಡ್ ಎಲ್ಲ ಮುಗಿದ ನಂತರ ದೇವಸ್ಥಾನ ವಿಸಿಟ್. ಹಾಗೇನಿಲ್ಲ, ನಡೀತಾ ಇದೆ ಇನ್ನು. ಸೊ ಪ್ರತಿ ಸಲ ಬರ್ತೀವಿ, ಈ ಕಡೆ ಬಂದಾಗ ಕಟೀಲಿಗೆ ಬರ್ತಿರ್ತೀವಿ ಅಥವಾ ಕಟೀಲಿಗೆ ಬರಬೇಕಂತ ಬರ್ತೀವಿ. ಈ ಸಲ ಈ ಸುತ್ತಿನ ಟೆಂಪಲ್ ರನ್ ನಡೀತಾ ಇತ್ತು. ಸೊ ಹಾಗೆ ಒಂದಷ್ಟು ದೇವಸ್ಥಾನಗಳಿಗೆ ಹೋಗಿ ಕಟೀಲಿಗೆ ಬಂದಿದ್ವಿ. ತುಂಬ ಅದ್ಭುತವಾದ ದರ್ಶನ ಆಗಿದೆ. ಎಲ್ಲ ಇಡೀ ಕುಟುಂಬ ಸಮೇತ ಬಂದಿರೋದು ನಾವು. ಸೊ ಭಾಳ ಚೆನ್ನಾಗಿದೆ ದರ್ಶನ. ಸೆಕೆಂಡ್ ಪಾರ್ಟ್ ಶೂಟಿಂಗ್ ನಡೀತಾ ಇದೆ. ಸೆಕೆಂಡ್ ಚಾಪ್ಟ್ರು ಶೂಟಿಂಗ್ ನಡೀತಾ ಇದೆ. ಅತಿ ಶೀಘ್ರದಲ್ಲಿ ಅದರದ್ದು ಏನಾದರೂ ಒಂದು ಅನೌನ್ಸ್ಮೆಂಟ್ಗಳಾಗುತ್ತೆ. ಅಕ್ಟೋಬರ್ 2 ರಿಲೀಸ್ ಆಗ್ತಿದೆ ಅಂತ ಅಂದ್ಕೊಂಡು ಡೇಟನ್ನು ಆಲ್ರೆಡಿ ಹೇಳಿದ್ದೀವಿ. ಸೊ ಮುಂದಿನ ಅಪ್ಡೇಟ್ಗಳು ಮುಂದೆ ಪ್ರೊಡಕ್ಷನ್ ಹೌಸ್ಗಳು ಕೊಡ್ತಾರೆ. ಈಗ ಇದು ಫಿಲ್ಮ್ ಫೆಸ್ಟಿವಲ್ಗೆ ಆಹ್ವಾನ ಬಂದಿತ್ತು. ನಾನು ಶೂಟಿಂಗಲ್ಲಿದ್ದೀನಿ, ಅದು ಬಿಟ್ಟರೆ ಬೇರೆ ಏನು ಹೇಳೋಕ್ಕೆ ನಾನು ರೆಡಿ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್ ದೇವಸ್ಥಾನಕ್ಕೆ ಎಂತ ತಾಂತಾರ ಸೆಕೆಂಡ್ ಎಲ್ಲ ಮುಗಿದ ನಂತರ ದೇವಸ್ಥಾನ ವಿಸಿಟ್. ಹಾಗೇನಿಲ್ಲ, ನಡೀತಾ ಇದೆ ಇನ್ನು. ಸೊ ಪ್ರತಿ ಸಲ ಬರ್ತೀವಿ, ಈ ಕಡೆ ಬಂದಾಗ ಕಟೀಲಿಗೆ ಬರ್ತಿರ್ತೀವಿ ಅಥವಾ ಕಟೀಲಿಗೆ ಬರಬೇಕಂತ ಬರ್ತೀವಿ. ಈ ಸಲ ಈ ಸುತ್ತಿನ ಟೆಂಪಲ್ ರನ್ ನಡೀತಾ ಇತ್ತು. ಸೊ ಹಾಗೆ ಒಂದಷ್ಟು ದೇವಸ್ಥಾನಗಳಿಗೆ ಹೋಗಿ ಕಟೀಲಿಗೆ ಬಂದಿದ್ವಿ. ತುಂಬ ಅದ್ಭುತವಾದ ದರ್ಶನ ಆಗಿದೆ. ಎಲ್ಲ ಇಡೀ ಕುಟುಂಬ ಸಮೇತ ಬಂದಿರೋದು ನಾವು. ಸೊ ಭಾಳ ಚೆನ್ನಾಗಿದೆ ದರ್ಶನ. ಸೆಕೆಂಡ್ ಪಾರ್ಟ್ ಶೂಟಿಂಗ್ ನಡೀತಾ ಇದೆ. ಸೆಕೆಂಡ್ ಚಾಪ್ಟ್ರು ಶೂಟಿಂಗ್ ನಡೀತಾ ಇದೆ. ಅತಿ ಶೀಘ್ರದಲ್ಲಿ ಅದರದ್ದು ಏನಾದರೂ ಒಂದು ಅನೌನ್ಸ್ಮೆಂಟ್ಗಳಾಗುತ್ತೆ. ಅಕ್ಟೋಬರ್ 2 ರಿಲೀಸ್ ಆಗ್ತಿದೆ ಅಂತ ಅಂದ್ಕೊಂಡು ಡೇಟನ್ನು ಆಲ್ರೆಡಿ ಹೇಳಿದ್ದೀವಿ. ಸೊ ಮುಂದಿನ ಅಪ್ಡೇಟ್ಗಳು ಮುಂದೆ ಪ್ರೊಡಕ್ಷನ್ ಹೌಸ್ಗಳು ಕೊಡ್ತಾರೆ. ಈಗ ಇದು ಫಿಲ್ಮ್ ಫೆಸ್ಟಿವಲ್ಗೆ ಆಹ್ವಾನ ಬಂದಿತ್ತು. ನಾನು ಶೂಟಿಂಗಲ್ಲಿದ್ದೀನಿ, ಅದು ಬಿಟ್ಟರೆ ಬೇರೆ ಏನು ಹೇಳೋಕ್ಕೆ ನಾನು ರೆಡಿ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.